ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಸಾಗಾಟ ಮಾಡುವಂತಹ ಲಗೇಜ್ ದರ ಹೆಚ್ಚಳ ಮಾಡಲಾಗಿದೆ. ಪ್ರಯಾಣಿಕ ರಹಿತವಾಗಿ ಸಾಗಿಸುವಂತಹ ಲಗೇಜ್ಗಳ ದರದಲ್ಲಿ ಪರಿಷ್ಕರಣೆ ಮಾಡಲಾಗಿದೆ. ಅಂದರೆ ಪ್ರಯಾಣಿಕರು ಪ್ರಯಾಣ ಮಾಡದೆ ಕೇವಲ ಲಗೇಜ್ ಮಾತ್ರ ಕಳಿಸುವಂತಹ ಒಂದು ಸಿಸ್ಟಮ್ ಏನಿದೆ, ಪಾರ್ಸಲ್ಗಳನ್ನು, ಅದರ ಒಂದು ದರದಲ್ಲಿ ಪರಿಷ್ಕರಣೆ ಮಾಡಲಾಗ್ತಾ ಇದೆ. ನಾಳೆಯಿಂದಲೇ ನೂತನ ದರ, ಪರಿಷ್ಕೃತ ದರ ಜಾರಿಯಾಗುತ್ತೆ. ಡೀಸೆಲ್ ಹಾಗೂ ಸಿಬ್ಬಂದಿ ಇತರೆ ಖರ್ಚುಗಳು ಕೂಡ ಹೆಚ್ಚಳ ಆಗಿದ್ದಾವೆ. ಈ ಹಿನ್ನೆಲೆಯಲ್ಲಿ ಪ್ರಯಾಣಿಕ ರಹಿತ ಸಾಗಿಸುವಂತಹ ಲಗೇಜ್ ಏನಿದೆ, ಆ ಲಗೇಜ್ ದರದಲ್ಲಿ ಏರಿಕೆ ಮಾಡಲಾಗ್ತಾ ಇದೆ. ಕೆಎಸ್ಆರ್ಟಿಸಿ ಎಂಡಿ ಅಕ್ರಮ್ ಪಾಷಾ ಅವರು ಆದೇಶ ಹೊರಡಿಸಿದ್ದಾರೆ. 2021ರಲ್ಲಿ ಲಗೇಜ್ ದರದಲ್ಲಿ ಏರಿಕೆ ಆಗಿತ್ತು. ಅದಾದ ನಂತರ ಲಗೇಜ್ ದರ ಏರಿಕೆ ಆಗಿರಲಿಲ್ಲ. ಈಗ ಮತ್ತೆ ಲಗೇಜ್ ದರದಲ್ಲಿ ಪರಿಷ್ಕರಣೆ ಮಾಡಲಾಗಿದೆ. ಇದಕ್ಕೆ ಕೊಡ್ತಾ ಇರುವಂತಹ ಕಾರಣಗಳು ಡೀಸೆಲ್ ದರ ಏರಿಕೆಯಾಗಿದೆ, ಜೊತೆಗೆ ಕೆಲಸ ಮಾಡುವಂತಹ ಡ್ರೈವರ್ ಆಗಿರಬಹುದು, ಅವರ ಖರ್ಚು ವೆಚ್ಚ ಇದೆಲ್ಲವನ್ನು ನಿಭಾಯಿಸೋದಕ್ಕಾಗಲ್ಲ. ಹೀಗಾಗಿ ಹೆಚ್ಚಳ ಮಾಡ್ತಾ ಇದ್ದೀವಿ ಅಂತ ಲಗೇಜ್ ದರ ಹೆಚ್ಚಳ ಮಾಡೋದಕ್ಕೆ ಕೆಎಸ್ಆರ್ಟಿಸಿ ಮುಂದಾಗ್ತಾ ಇದೆ. ಇನ್ನು ಟಿಕೆಟ್ ದರ ಪರಿಷ್ಕರಣೆ ಮಾಡಲಾಗಿದೆ 4 ವರ್ಷಗಳ ನಂತರ. ಟಿಕೆಟ್ ದರ ಪರಿಷ್ಕರಣೆ ಆದಾಗ ಲಗೇಜ್ ದರ ಏರಿಕೆ ಆಗಿರಲಿಲ್ಲ ಈ ಹಿಂದೆ. ಈಗಾಗಲೇ ಕೆಎಸ್ಆರ್ಟಿಸಿಯಿಂದ ಪರಿಷ್ಕೃತ ದರ ಪಟ್ಟಿಯನ್ನು ರಿಲೀಸ್ ಮಾಡಲಾಗಿದೆ. 1ರಿಂದ 5 ಸ್ಟೇಜ್ವರೆಗೆ ₹6 ಏರಿಕೆ ಆಗಿದೆ. 6ರಿಂದ 12 ಸ್ಟೇಜ್ವರೆಗೆ ₹12 ಏರಿಕೆ ಆಗಿದೆ. 156ರಿಂದ 160 ಸ್ಟೇಜ್ವರೆಗೆ ₹145 ಅನ್ವಯ ಆಗುತ್ತೆ. ಈ ಬಗ್ಗೆ ಕೆಎಸ್ಆರ್ಟಿಸಿ ಎಂಡಿ ಅಕ್ರಮ್ ಪಾಷಾ ಅವರು ಆದೇಶ ಹೊರಡಿಸಿದ್ದಾರೆ. ಇನ್ನು ಕಳೆದ 4 ವರ್ಷಗಳಲ್ಲಿ ಈ ಬಾರಿ ಈ ದರ ಏರಿಕೆ ಆಗ್ತಾ ಇದೆ. 4 ವರ್ಷಗಳಲ್ಲಿ ದರ ಏರಿಕೆ ಮಾಡಿರಲಿಲ್ಲ. ದರ ಪರಿಷ್ಕರಣೆ ಮಾಡುವಂತಹ ಸಂದರ್ಭದಲ್ಲೂ ಕೂಡ ದರ ಪರಿಷ್ಕರಣೆ ಮಾಡುವಾಗ ಏರಿಕೆ ಆಗಲಿಲ್ಲ. ಈಗ ಲಗೇಜ್ ದರ ಏರಿಕೆ ಮಾಡಿ ಕೆಎಸ್ಆರ್ಟಿಸಿ ಆದೇಶ ಹೊರಡಿಸಿದೆ. ಹೀಗಾಗಿ ನಾಳೆಯಿಂದಲೇ ಈ ಪರಿಷ್ಕೃತ ದರ ಜಾರಿಗೆ ಬರುತ್ತೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ.